ಇದು ಪ್ರಕೃತಿ ಕೊಟ್ಟ ಶಾಪವಂತೂ ಖಂಡಿತ ಅಲ್ಲ. ನಮಗೆ ನಾವೇ ಬರೆದುಕೊಳ್ತಾ ಇರುವ ಮರಣ ಶಾಸನ. ಜಗತ್ ಪ್ರಳಯವಾಗುವುದಕ್ಕೆ ಸುನಾಮಿಯೇ ಬೇಕಿಲ್ಲ. ಜಗತ್ತಿನ ಸೃಷ್ಟಿಕ್ರಿಯೆಯೇ ನಿಂತು ಹೋದ್ರೂ ಪ್ರಳಯವಾಗತ್ತೆ. ಇಷ್ಟಕ್ಕೂ ಇಂಥ ನಪುಂಸಕ ಜಗತ್ತಿಗೆ ನಾವು ಮಾಡಿಕೊಂಡ ಎಡವಟ್ಟುಗಳೇನು? ವಾಚ್ ದಿಸ್. ಪುರುಷರಲ್ಲಿ ನಪುಂಸಕತ್ವ ಹೆಚ್ಚಾಗುತ್ತಿರುವುದೇಕೆ? ಈ ಪ್ರಶ್ನೆಗಳಿಗೆ ಆಧುನಿಕ ಜೀವನ ಶೈಲಿಯೇ ಕಾರಣ ಅನ್ನೋ ಸಿದ್ಧ ಉತ್ತರ ಕೊಡ್ತಾರೆ ವೈದ್ಯರು. ಅದರಲ್ಲಿ ಎಳ್ಳಷ್ಟು ಸುಳ್ಳಿಲ್ಲ ಅನ್ನೋದು ಸತ್ಯ. ಅತಿಯಾದ ಸಿಗರೇಟು ಮತ್ತು ಆಲ್ಕೋಹಾಲ್ ನಪುಂಸಕತ್ವಕ್ಕೆ ಮೊದಲ ಕಾರಣ. ಬೀಡಿ, ಸಿಗರೇಟು ಸೇವನೆಯಿಂದ ಪುರುಷರು ವೀರ್ಯ ಶಕ್ತಿಯನ್ನೇ ಕಳೆದುಕೊಳ್ತಾರೆ. ಅತಿಯಾದ ಮದ್ಯಪಾನ ವೀರ್ಯಾಣು ಶಕ್ತಿಯನ್ನೇ ಕೊಂದು ಬಿಡುತ್ತೆ. ನಿಕೋಟಿನ್ ಮತ್ತು ಆಲ್ಕೋಹಾಲ್ ಲೈಂಗಿಕ ಕ್ರಿಯೆ ಶಕ್ತಿಯನ್ನಷ್ಟೇ ಅಲ್ಲ, ವೀರ್ಯಾಣು ಶಕ್ತಿಯನ್ನೇ ಕುಗ್ಗಿಸುತ್ತವೆ. ಈ ಮಾಡ್ರನ್ ಜೀವನದ ಒಂದು ಸ್ಟ್ರೆಸ್ ಅಂತ ಹೇಳ್ಬೋದು. ಅದರಿಂದ ಸ್ಪರ್ಮ್ ಕೌಂಟ್ ಕಡಿಮೆ ಆಗುತ್ತೆ. ಮತ್ತು ಸ್ಮೋಕಿಂಗ್, ಸಾಕಷ್ಟು ಜನ ಯುವಕರು ಸ್ಮೋಕ್ ಮಾಡೋದ್ರಿಂದ ಈ ವೀರ್ಯಾಣುಗಳು ಕುಂಠಿತ ಆಗ್ಬೋದು. ಮತ್ತು ಆಲ್ಕೋಹಾಲ್ ಮತ್ತು ಡ್ರಗ್ ಅಬ್ಯೂಸ್, ಈ ಡ್ರಿಂಕ್ಸು ಮತ್ತು ಈ ಡ್ರಗ್ ಚಟಗಳು, ಈ ರೀತಿಯಾದಂಥ ಒಂದು ಇದರಲ್ಲೂ ಸಹ ಇದಾಗುತ್ತೆ. ಅತಿಯಾದ ವ್ಯಾಯಾಮ, ಬೈಕ್ ಮತ್ತು ಕುದುರೆ ಸವಾರಿಯೂ ಕಾರಣ. ಇದು ಅತಿಶಯೋಕ್ತಿ ಎನಿಸಿದ್ರೂ ಸತ್ಯ. ದೇಹಕ್ಕೆ ಒಂದು ಹಂತದವರೆಗೆ ವ್ಯಾಯಾಮ ಬೇಕು ನಿಜ, ಆದರೆ ಅದೇ ಅತಿಯಾದರೆ ನಪುಂಸಕತ್ವಕ್ಕೆ ಅದೇ ಕಾರಣವೂ ಆಗುತ್ತೆ. ಅತಿಯಾದ ವ್ಯಾಯಾಮ, ಬೈಕ್ ಸವಾರಿ ಮತ್ತು ಅತಿಯಾದ ಕುದುರೆ ಸವಾರಿಯಿಂದ ಬೆನ್ನಿನ ಮೂಳೆ ಸವೆಯುತ್ತೆ. ದೇಹದ ಮೂಳೆಗಳು ಕ್ರಮೇಣ ಶಕ್ತಿ ಕಳೆದುಕೊಳ್ಳುತ್ತವೆ. ಇದರಿಂದ ಅಪಾಯ ತಪ್ಪಿದ್ದಲ್ಲ. ಮಧುಮೇಹ, ಕಿಮೋಥೆರಪಿಯಿಂದಲೂ ನಪುಂಸಕ ಬರುತ್ತೆ. ದೇಹದಲ್ಲಿ ಸಕ್ಕರೆ ಅಂಶ ಹೆಚ್ಚಾದಾಗ ವೀರ್ಯಾಣುಗಳು ಶಕ್ತಿ ಕಳೆದುಕೊಳ್ಳುತ್ತವೆ. ಇನ್ನು ಕ್ಯಾನ್ಸರ್ ರೋಗಿಗಳಿಗೆ ಕೊಡುವ ಕಿಮೋಥೆರಪಿ ಚಿಕಿತ್ಸೆಯಿಂದ ಪುರುಷರು ಗರ್ಭಧಾನ ಶಕ್ತಿ ಕಳೆದುಕೊಂಡ್ರೆ ಮಹಿಳೆಯರಲ್ಲಿ ಗರ್ಭಕೋಶವೇ ಹಾಳಾಗುವ ಅಪಾಯವಿರುತ್ತೆ. ಈವನ್ ಟೆಸ್ಟ್ ಟ್ಯೂಬ್ ಬೇಬಿ ಟ್ರೀಟ್ಮೆಂಟ್ ಮಾಡಿದ್ರೂ ಸಹ ಮಕ್ಕಳಾಗದೇ ಇರತಕ್ಕಂಥ ಸಾಧ್ಯತೆ ಇರುತ್ತೆ. ಮದುವೆ ಆದ ತಕ್ಷಣ ಅವರಿಗೆ ಪ್ರೆಗ್ನೆನ್ಸಿ ಬೇಡ ಅಥವಾ ಮಕ್ಕಳು ಬೇಡ ಅಂತ ಅಂದರೆ ಅವರೇನಾದರೂ ಕಾಂಟ್ರಸೆಪ್ಟಿವ್ಸ್ ಉಪಯೋಗಿಸ್ಬಿಟ್ಟು ಪ್ರೆಗ್ನೆನ್ಸಿಯನ್ನು ಮುಂದೂಡ್ಬೋದೇ ಹೊರತು ಅಬಾರ್ಷನ್ಸ್ ಮಾಡೋದು ಅವರ ಒಂದು ಹೆಲ್ತ್ಗೋಸ್ಕರ ಮತ್ತು ಅವರ ಫ್ಯೂಚರ್ ಲೈಫ್ಗೆ ಒಳ್ಳೆಯದಲ್ಲ ಅಂತ ಹೇಳಿ. ಕೆಲವರಿಗೆ ಯಾವುದೇ ಚಿಕಿತ್ಸೆ ನೀಡಿದರೂ ಮಕ್ಕಳಾಗೋದೇ ಇಲ್ಲ. ಇಂಥ ಸಮಸ್ಯೆಗೆ ಆಧುನಿಕ ಜೀವನ ಶೈಲಿಯು ಕಾರಣ ಅನ್ನೋದನ್ನ ಮರೆಯಬಾರದು. ಅನುಮಾನದ ದಾಂಪತ್ಯವಿದ್ದರೆ ಮಕ್ಕಳಾಗೋದಿಲ್ಲ. ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯತೆ, ಪ್ರೀತಿ ಇರಬೇಕು. ಪ್ರೀತಿ ಇಲ್ಲದ ಮೇಲೆ ಚಿಗುರಿತು ಹೇಗೆ ಅಲ್ವಾ? ಇಂದಿನ ಎಷ್ಟೋ ದಂಪತಿಗಳ ನಡುವೆ ನಂಬಿಕೆಗಿಂತ ಅನುಮಾನದ ಗೋಡೆಯೇ ದೊಡ್ಡದಾಗಿದೆ. ಇದರಿಂದಲೂ ಮಕ್ಕಳಾಗೋದಿಲ್ಲ ಅಂತಾರೆ ವೈದ್ಯರು. ಒಬ್ರಿಗೊಬ್ರು ಜೊತೆಗಿರೋದಿಲ್ಲ, ಒಬ್ರಿಗೊರ್ತು ಅರ್ಥ ಮಾಡ್ಕೊಳ್ಳಲ್ಲ, ಆಮೇಲೆ ಒಬ್ರಿಗೊಬ್ರು ಸಂಶಯಾಸ್ಪದ ಜೀವನ ನಡೆಸ್ತಿರ್ತಾರೆ. ಅಂಥವರಲ್ಲಿ ತುಂಬ ಮಾನಸಿಕ ಒತ್ತಡ ಕಂಟಿನ್ಯೂಸ್ ಫಾರ್ ಎ ಲಾಂಗರ್ ಟೈಮ್, ಅಂದರೆ ಸ್ವಲ್ಪ ಜಾಸ್ತಿ ದಿವಸ ಆದಾಗ ಈ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಆಗ್ತದೆ. ಲ್ಯಾಪ್ಟಾಪ್ ತೊಡೆ ಮೇಲೆ ಇಟ್ಕೊಳ್ತೀರಾ? ಹುಷಾರ್. ಇದು ಕೇವಲ ಸಾಫ್ಟ್ವೇರ್ ಇಂಜಿನಿಯರ್ಗಳಲ್ಲಷ್ಟೇ ಕಾಡುವ ಸಮಸ್ಯೆ ಅಂದ್ಕೊಳ್ಬೇಡಿ. ಲ್ಯಾಪ್ಟಾಪ್ ಅನ್ನ ತೊಡೆ ಮೇಲಿಟ್ಟುಕೊಂಡಾಗ ಅದರಿಂದ ಉತ್ಪತ್ತಿಯಾಗುವ ಎಲೆಕ್ಟ್ರೋ ಸಿಗ್ನಲ್ಸ್ ವೀರ್ಯಾಣು ಶಕ್ತಿಯನ್ನೇ ನಾಶ ಮಾಡಿಬಿಡುತ್ತವೆ. ಯಾವಾಗ ನೋಡಿದ್ರು ಈ ಲ್ಯಾಪ್ಟಾಪ್ ಅಂತ ಅನ್ನೋದನ್ನ ಸರಿಯಾಗಿ ಅನ್ವರ್ಥನ ಹಾಗೆ ತೊಡೆ ಮೇಲೆ ಯಾವಾಗಲೂ ಇಟ್ಕೊಂಡಿರೋದನ್ನ ತುಂಬ ನೋಡ್ತೀವಿ ನಾವು. ಅದನ್ನು ಆ ಶರೀರದ ಆ ಭಾಗಕ್ಕೆ, ಸ್ಪೆಷಲಿ ಈ ಜೆನೆಟೇಲಿಯಾಗೆ ಯಾವಾಗಲೂ ಹೆಚ್ಚು ಟೆಂಪರೇಚರ್ನ ಕೊಡ್ತಾರೆ. ಅದು ಕೂಡ ಒಂದು ಇನ್ಫರ್ಟಿಲಿಟಿಗೆ ಕಾರಣ ಆಗ್ತಾ ಇದೆ. ಇದು ನಮ್ಮ ಲೈಫ್ ಸ್ಟೈಲ್, ಇದು ನಾವೇ ಮಾಡ್ಕೊಳ್ತಾ ಇರೋದು. ಅಷ್ಟೇ ಅಲ್ಲ, ಅತಿ ಹೆಚ್ಚು ಶಾಖ ಉತ್ಪಾದನೆಯಾಗುವ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡುವವರಿಗೂ ಮಕ್ಕಳಾಗುವ ಸಾಧ್ಯತೆ ಬಹಳ ಕಡಿಮೆ. ಅದರಲ್ಲೂ ಇದರ ಅಪಾಯ ಪುರುಷರಿಗೆ ಹೆಚ್ಚು. ಹೀಟ್ ಎನ್ವಿರಾನ್ಮೆಂಟ್ ಅಂದರೆ ತುಂಬ ಶಾಖ ಇರೋಂತಹ ಕಡೆ ಕೆಲಸ, ಲೈಕ್ ಫರ್ನೇಸಸ್ಸು, ಕಾರ್ಖಾನೆಗಳಲ್ಲಿ ಇದರಿಂದ ಕೆಲಸ ಮಾಡೋದ್ರಿಂದ ವೀರ್ಯಾಣು ಸಂಖ್ಯೆ ಕಡಿಮೆ ಆಗೋದು, ಅದು ಒಂದು ಕಾರಣ. ಒಂದು ಅಡಿ ಜಾಗವನ್ನು ಬಿಡದೆ ಮನೆ ಕಟ್ಟಿ ಖುಷಿ ಪಡುವ ಮಂದಿಗೆ ತಮ್ಮ ಭವಿಷ್ಯದ ಮೇಲೆ ಚಪ್ಪಡಿ ಎಳೆದುಕೊಳ್ಳುತ್ತಿದ್ದೇವೆ ಅನ್ನೋ ಅರಿವೇ ಆಗುತ್ತಿಲ್ಲ. ಹಿಂದಿನ ಕಾಲದಲ್ಲಿ ಮನೆಗೊಂದು ಹಿತ್ತಲು, ಗಿಡ, ಮರ, ಮನೆ ಮುಂದೊಂದು ತುಳಸಿ ಗಿಡ ಇದ್ದೇ ಇರ್ತಿದ್ವು. ಈಗ ಅವುಗಳು ಕಾಣಿಸ್ತಾನೇ ಇಲ್ಲ. ಹಾಳಾಗುತ್ತಿರುವ ಪರಿಸರ ಮಕ್ಕಳನ್ನು ಸೃಷ್ಟಿಸುವ ಶಕ್ತಿಯನ್ನೇ ಕಿತ್ತು ಹಾಕುತ್ತಿದೆ. ಮಕ್ಕಳಿಗೆ ಟೈಟ್ ಜೀನ್ಸ್ ಹಾಕ್ತೀರಾ? ಎಚ್ಚರ. ಈಗಂತೂ ಪುಟ್ಟ ಮಕ್ಕಳಿಗೂ ಜೀನ್ಸ್ ಹಾಕಿ ಪೋಷಕರು ಖುಷಿ ಪಡ್ತಾರೆ. ಅದು ಮಕ್ಕಳ ಭವಿಷ್ಯವನ್ನೇ ತಿಂದು ಹಾಕುತ್ತೆ. ಇನ್ನು ಯುವಕರಿಗಂತೂ ಜೀನ್ಸ್ ಇಲ್ಲದೆ ಬದುಕೇ ಇಲ್ಲ ಎನ್ನುವಂತಾಗ್ಬಿಟ್ಟಿದೆ. ಹುಡುಗಿಯರಿಗೂ ಅಷ್ಟೇ. ಆದರೆ
ಜೀನ್ಸ್ ಹಾಕೋದ್ರಿಂದ ತೊಡೆಯ ಭಾಗದಲ್ಲಿ ಅತಿ ಹೆಚ್ಚು ಶಾಖ ಉತ್ಪಾದನೆಯಾಗುತ್ತೆ. ಇದು ಕ್ರಮೇಣ ಲೈಂಗಿಕ ಶಕ್ತಿ ಮತ್ತು ವೀರ್ಯಾಣು ಶಕ್ತಿಯನ್ನೇ ಕಸಿದುಕೊಳ್ಳುತ್ತೆ. ಪ್ಲೀಸ್ ಮಕ್ಕಳನ್ನಾದರೂ ಜೀನ್ಸ್ನಿಂದ ದೂರವಿರಿಸಿ ಅಂತಾರೆ ವೈದ್ಯರು. ಮಾಡರ್ನ್ ಲೈಫ್ ಸ್ಟೈಲಲ್ಲಿ ತುಂಬ ಟೈಟ್ ಆಗಿರೋ ಜೀನ್ಸ್ ಹಾಕೊಂಡಾಗ ಕೂಡ ವೆಂಟಿಲೇಷನ್ ಸಿಗೋದಿಲ್ಲ ಅವ್ರಿಗೆ. ಒಂದು ವೆಂಟಿಲೇಷನ್ ಸಿಗದೆ ಇರೋದ್ರಿಂದ ಒಂದು ಸ್ವಲ್ಪ ಟೆಂಪರೇಚರ್ ಕೂಡ ಅಲ್ಲಿ ಯಾವಾಗಲೂ ಹೈಯರಲ್ಲಿರುತ್ತೆ. ಅದು ಎಷ್ಟು ಇರಬೇಕೋ ಕೂಲಾಗಿ ಅದಕ್ಕಿಂತ ಹೈಯರ್ ಟೆಂಪರೇಚರ್ಗೆ ಇಟ್ ಈಸ್ ಎಕ್ಸ್ಪೋಸ್ಡ್. ಅದು ಕೂಡ ಒಂದು ತೊಂದರೆಗೆ ಕಾರಣ ಆಗ್ತಾ ಹೋಗುತ್ತೆ. ಬೇಗ ಮದುವೆಯಾಗಿ ಸುಮ್ಮನೆ ಕಾದು ಹಾಳಾಗಬೇಡಿ. ಇದು ಪ್ರತಿಯೊಬ್ಬರಿಗೂ ವೈದ್ಯರು ಕೊಡುವ ಸಲಹೆ. ಇತ್ತೀಚೆಗೆ ಪುರುಷರು ಮತ್ತು ಮಹಿಳೆಯರಲ್ಲಿ ನಿಧಾನವಾಗಿ ಮದುವೆಯಾಗುವ ಸಂಪ್ರದಾಯ ಬೆಳೆಯುತ್ತಿದೆ. ಏನನ್ನಾದರೂ ಸಾಧಿಸಿ ಲೈಫಲ್ಲಿ ಸೆಟ್ಲ್ ಆಗಿ ಮದುವೆ ಆಗಬೇಕು ಅನ್ನೋರು ನಿಧಾನವಾಗಿ ವಿವಾಹ ಬಂಧನಕ್ಕೆ ಸಿಲುಕುತ್ತಿದ್ದಾರೆ. ಆದರೆ 30 ವರ್ಷ ಕಳೆದ ಮೇಲೆ ಮಕ್ಕಳಾಗುವ ಸಾಧ್ಯತೆ 50-50 ಇರುತ್ತೆ ಅಷ್ಟೇ. ಅದರಲ್ಲೂ ವಯಸ್ಸಾದ ಮೇಲೆ ಹುಟ್ಟುವ ಮಕ್ಕಳು ಆರೋಗ್ಯವಂತರಾಗಿರುವುದಿಲ್ಲ. ಎಚ್ಚರ, ಸುಮ್ಮನೆ ಸಮಯ ಹಾಳು ಮಾಡಬೇಡಿ ಅನ್ನೋದು ವೈದ್ಯರ ಸಲಹೆ. ಮತ್ತು ಈಗ ಪುರುಷರಲ್ಲೂ ಸಹ ಮದುವೆ ಆಗುವಂಥದ್ದು ಭಾಳ ಲೇಟ್. ಸೊ ಸಾಕಷ್ಟು ಪುರುಷರು 30-35 ಆದ ನಂತರ 35 ವರ್ಷ ಆದ ನಂತರ ಮದುವೆ ಆಗ್ತಾರೆ. ಸೊ ಆಗ ಕ್ರಮೇಣವಾಗಿ ಆಟೋಮ್ಯಾಟಿಕಲಿ ಆ ಒಂದು ಸ್ಪರ್ಮ್ ಕೌಂಟ್ ಕಡಿಮೆ ಆಗುತ್ತೆ. ಹಾಗಾದ್ರೆ ಇವುಗಳಿಗೆಲ್ಲ ಏನು ಪರಿಹಾರ? ವೀರ್ಯಾಣು ದಾನದಲ್ಲಿ ಪರಿಹಾರವಿದೆಯಾ? ಬಾಡಿಗೆ ತಾಯಂದಿರಲ್ಲಿ ಪರಿಹಾರವಿದೆಯಾ? 50 ವರ್ಷದ ನಂತರ ಮಕ್ಕಳೇ ಹುಟ್ಟದೆ ಹೋದ್ರೆ ಜಗತ್ತು ನಡೆಯೋದು ಹೇಗೆ? ನಮ್ಮ ಸಂತತಿಗೆ ವಾರಸುದಾರರೇ ಇರೋದಿಲ್ವಾ? ಏನು ಪರಿಹಾರ? ಏನು ಪರಿಹಾರ? ಏನು ಪರಿಹಾರ? ಹಾಗಾದ್ರೆ ಇದರಿಂದ ಪಾರಾಗೋದಕ್ಕೆ ಏನ್ ಮಾಡಬೇಕು? ಬೇರೆ ದಾರಿನೇ ಇಲ್ವಾ? ಡೋಂಟ್ ವರಿ, ನಿಮ್ಮ ಭವಿಷ್ಯ ನಿಮ್ಮ ಕೈಲೇ ಇದೆ. ಆ ಭವಿಷ್ಯದ ಜಗತ್ತಿನ ಮುನ್ನೆಚ್ಚರಿಕೆಯನ್ನ ತಿಳ್ಕೊಳ್ಳೋಣ ಚಿಕ್ಕದೊಂದು ಬ್ರೇಕ್ನ ನಂತರ.